ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರುವಂಥ ಡಾಕ್ಟರ್ ಪರಮಶಿವಮೂರ್ತಿಯವರೇ, ಪ್ರೊಫೆಸರ್ ಎತ್ಗಲ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಹಿರಿಯರೇ ಹಾಗೂ ಎದುರುಗಡೆ ಇರ್ತಕ್ಕಂಥ ನನ್ನ ಬಂಧುಗಳೇ, ನಾನೀಗ ತತ್ವಪದ ಸಾಹಿತ್ಯದ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ಕನ್ನಡ ವಿಶ್ವವಿದ್ಯಾಲಯವೇ ಈ ಮಟ್ಟಕ್ಕೆ ಬಂದಿದೆ. ನಾನೇನು ತಿಳ್ಕೊಂಡಿದ್ದೆ, ಇಲ್ಲಿ ಮೀಮಾಂಸೆ ಬಗ್ಗೆ ಯಾರು ಕೇಳ್ತಾರ, ಯಾಕೆ ಇಟ್ಕೋಬೇಕು, ಸ್ವಾಮಿಯವರು ಯಾಕೆ ಇಟ್ಕೊಂಡ್ರಿ, ಇಲ್ಲಿ ಇದೇನು ಯೂನಿವರ್ಸಿಟಿಯಾಗ ಕುಂತ್ರು ಯಾರು ಒಂದು ತಾಸು ಕುಂತು ಕೇಳಲ್ಲ. ಮೀಮಾಂಸೆ, ಛಂದಸ್ಸು, ಶಾಸನ, ಅಲಂಕಾರ ಅಂದ್ರೆ ಒಬ್ಬರು ಹೋಗಿ ಖಾಲಿ ಆಗ್ಬಿಡ್ತಾರೆ. ಆದ್ರೆ ಮೀಮಾಂಸೆ ಬಗ್ಗೆ 10 11 ಹಿಡಿದು ಇಲ್ಲಿವರೆಗೆ ಹೊಡಿಲಾಕತ್ತಾರೆ, ಇವ್ರು ಇಲ್ಲಿವರೆಗೆ ಕೇಳಕತ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತಾನೆ. ಅಲ್ರಿ, ಕತೆ ಕೇಳ್ತಾರ, ನಾಟಕ ನೋಡ್ತಾರ, ಹಾಡ ಕೇಳ್ತಾರ, ಮೀಮಾಂಸೆ ಬಗ್ಗೆ ಕೇಳ್ತಾರಂದ್ರೆ ಇವರು ವಿಶ್ವವಿದ್ಯಾಲಯಕ್ಕಿಂತಲೂ ದೊಡ್ಡವರು ಅಂತ ನನಗೆ ಅನಿಸ್ತದೆ. ಭಾಳ ಸಂತೋಷ ಆಯ್ತು ನನಗಂತೂ. ನಾನು ನನ್ನ ಪುಸ್ತಕದ ಬಗ್ಗೆ ಏನೂ ಮಾತಾಡಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಮಾನ್ಯ ಕುಲಪತಿಗಳು ಇವತ್ತು ಭಾಳ ಮಹತ್ವದ ಮಾತುಗಳನ್ನು ಹೇಳ್ಯಾರ. ಅವು ಯಾವ್ದಾರ ಯೂನಿವರ್ಸಿಟಿ ಒಳಗೆ ಅವ್ರು ಮಾತಾಡಿದ್ರಂದರೆ ಇವತ್ತು ಅವು ದೊಡ್ಡ ಚಾರಿತ್ರಿಕವಾದಂಥ ಒಂದು ವಿಮರ್ಶೆ. ಅದು ನಮ್ಮ ಗೆಳೆಯರು ಕೂಡ ಭಾಳ ಆಳವಾಗಿ ವಿಚಾರ ಮಾಡಿ ಆ ತತ್ವಪದಗಳ ಬಗ್ಗೆ ಮಾತಾಡಿದ್ದಾರೆ. ನನಗೆ ಅನಿಸ್ತದ, ಬೀದರ್ ಜಿಲ್ಲೆಯ ತತ್ವಪದಕಾರರನ್ನು ಪ್ರಿಂಟ್ ಮಾಡಲಿಕ್ಕೆ ಎಲ್ಲಿ ಮಾಡಬೇಕು ಅಂತ ನಾನು ನಮ್ಮ ಗೌಸಿದ್ದಪ್ಪ ಪಾಟ್ಲಿ ಹೇಳಿದೆ. ಗೌಸಿದ್ದಪ್ಪ ಪಾಟ್ಲಿ ಯಾರು ಅಂತ ತಿಳ್ಕೊಂಡ್ರಿ ಗೊತ್ತಾ ನೀವು? ಇಲ್ಲಿವರೆಗೆ ಏನೋ ನನ್ನ ಗುರುಗಳಂದ. ಗೌಸಿದ್ದಪ್ಪ ಪಾಟ್ಲ ನನ್ನ ಗುರು, ನಾನು ಶಿಷ್ಯ. ನಮ್ಮ ಶರಣಬಸವೇಶ್ವರ ಗುರು ಶಿಷ್ಯರ ಸಂಬಂಧ ಸಮಾನದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಭಾಳ ಸಂಪ್ರದಾಯವಾದಿಗಳು ಹೇಳ್ತಾರ. ಶರಣಬಸಪ್ಪ ಹೇಳ್ತಾನ, ಗುರುವಿನ ಸಮಾನನಾಗುವ ತನಕ ದೊರೆಯದಣ್ಣ ಶಾಂತಿ. ಗುರು ಶಿಷ್ಯ ಸಂಬಂಧ ನಮ್ಮಲ್ಲಿ ಹೆಂಗದ, ವೀರಶೈವ ಲಿಂಗಾಯತರಲ್ಲಿಂದ ಅವರಿಬ್ಬರು ಸಮಾನ. ಅದಕ್ಕೆ ಅವು 2 ಮೂರ್ತಿ ಸಮಾನದವ, ಒಂದು ಕೆಳಗೆ ಒಂದು ಮ್ಯಾಲಿಲ್ಲ. ಶರಣಬಸವೇಶ್ವರ ಜಾತ್ರೆಗೆ ಹೋಗಿ ನೋಡಿರಲ್ಲ ನೀವು, ಮನೆಯಾಗ ಮೂರ್ತಿ ಪೂಜೆ ಮಾಡ್ತಾರಲ್ಲ, 2 ಸಮಾನದವ. ನಾವು ಯಾವುದೋ ಒಂದು ಕಾಲಕ್ಕೆ ಗುರುವಾಗಿದ್ವಿ, ಈಗ ಅವರು ಗುರುವಿನಿಗಿಂತೂ ಎತ್ತರ ಬೆಳೆದಾರ. ಜಯದೇವಿ ಗಾಯಕವಾಡ ಆಗಿರ್ಬೋದು, ನಮ್ಮ ಗೌಸಿದ್ದಪ್ಪ ಪಾಟೀಲ್ ಆಗಿರ್ಬೋದು, ನಮ್ಮ ಹಿರೇಮಠ ಇಲ್ಲೇದಾರಲ್ಲ ಮಲ್ಲಿನಾಥ, ಹಿಂಗೆ ಬರ್ತದ. ಹಂಗ್ಯಾಕೆ ಬರ್ತೀವೋ ಹಿರೇಮಠ, ನೆಟ್ಟು ನಿಲ್ಲ ಅಂತಿದ್ದು ನಾನು. ನಮ್ಮ ಶಿಷ್ಯ ಇವತ್ತು ಗುರು, ದೊಡ್ಡ ಗುರು. ಎಲ್ಲಿವರೆಗೆ ನಾವು ಸತ್ಯವನ್ನು ತಿಳ್ಕೊಳಂಗಿಲ್ಲ ಅಲ್ಲಿವರೆಗೂ ನಾವು ಕತ್ತಲ್ದಾಗಿರ್ತೀವಿ. ನಾವೇನು ತಿಳ್ಕೊಂಡು ನೋಡಿ ನಾನು ಗುರು. ಅರೇ ನೀನು ಯಾವ ಗುರುನೋ, ನಿನಗಿಂತ ದೊಡ್ಡ ಶಿಷ್ಯರು ಗುರು ಆಗಿಬಿಟ್ಟಾರೆ ಇವತ್ತು. ಆ ಸತ್ಯ ತಿಳಿಬೇಕು ನೀನು. ನನ್ನ ಮಗನಿಗೆ ನನ್ನ ಮಾತು ಕೇಳಬೇಕು. ನಾನು ಅವ್ರ ಅಪ್ಪ. ನಿನ್ನ ಚಪ್ಪಲಿ ಸೈಜು ಅವನ ಚಪ್ಪಲಿ ಸೈಜು ಒಂದೇ ಆತಂದ್ರೆ ಸ್ನೇಹಿತರಾಗಿ ನೋಡ್ಕೋ. ಅವ ನಿನ್ನ ಮಗ ಅಲ್ಲ, ನಿನ್ನ ಸ್ನೇಹಿತ. ಸೈಜ್ ನಂಬರ್ 1 ಅದ. ಇದನ್ನು ಯಾರೂ ನಾವು ತಿಳ್ಕೊಳಂಗಿಲ್ಲ. ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ ರೀ ಅವ. ನಾನು ಹುಟ್ಟಿಸೀನಿ ರೀ. ಅಲ್ಲೇ ನೀವು ಹುಟ್ಟಿಸಿರ್ಬೇಕು, ಅವ ಬೆಳೆದಾನವ. ನೀವು ಹುಟ್ಟಿಸಿದಿ, ಮ್ಯಾಲದನ್ನು ದೇವ್ರು ಹುಟ್ಟಿಸವ, ನೀನಪ್ಪ. ಇದನ್ನು ನಮಗೆ ಶರಣರು ಕಲಿಸಿದ್ರು. ಈ ಶರಣ ತತ್ವವೇ ಇಲ್ಲೆಲ್ಲ ಪಸರಿಸಿದ. ಅದರಲ್ಲಿಂದ ನೀವು ಇಲ್ಲಿ ಎದಿರಿ, ಅದಕ್ಕೆ ಪೂಜ್ಯರ ಕಾರಣರಾಗ. ಅದಕ್ಕೆ ನಾನು ಈಗ ತತ್ವಪದದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಕೇಳಿರಿ 2 ತಾಸು, ಮತ್ತೆ ಬೋರ್ ಮಾಡೋಂಗಿಲ್ಲ ನಾನು. ಯಾಕಂತಂದ್ರೆ ಒಂದು ವಿಷಯ ನೀವು ಹಗಲಲ್ಲ 3 ತಾಸು ಕೇಳಿದ್ರಿ ಅಂತಂದ್ರೆ ವಾಕ್ಯಕ್ಕೆ ಬರ್ತದೆ.
ಹೋಳಿಗೆ ಎಷ್ಟು ತಿಂತೀರಿ? 2 ತಿಂತೀರಿ, 3 ತಿಂತೀರಿ, 4 ತಿಂತೀರಿ. ಹೋಗ್ಲಪ್ಪ ಮಾವಿನ ಶಿಕರಣಿ ಅದಂತ 5 ತಿಂದ್ರಿ, 6ನೇ ತಿನ್ನೋರಾಗ ವಾಂಕಂತ. ನಮಗೆ ಇದ್ರೊಳಗೆ ನಾನು ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ರು. ಅಧ್ಯಕ್ಷರು ಮಾಡಿದ ಕೂಡಲೇ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ ಈ ಜಾಗತೀಕರಣದ ಬಗ್ಗೆ ವಿಷಯ ಇಟ್ಕೊಂಡಿದ್ವಿ. ಎಲ್ಲ ಹಳ್ಳಿ ಜನ ಅಷ್ಟು ಇಲ್ಕಲ್ ಸಿರಿ ಉಟ್ಕೊಳ್ಳೋದು, ಮಿಂಚು ಜಂಪ ಉಟ್ಕೊಳ್ಳೋದು, ನಾಟಕ ನೋಡೋಕೆ ಬಂದಾರ ಅವ್ರು ಎಲ್ಲರೂ. ಅಷ್ಟು ನಾಟಕ ನೋಡೋಕೆ ಬಂದಾರ ಅವರು. ನಾವೇನು ಮಾಡಿವಿ ಅಂದ್ರೆ ಇವ್ರಿಗೆ ಜಾಗತೀಕರಣ ಅಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿ 3 ವಿದ್ವಾಂಸರನ್ನ ಕರೆಸಿದ್ವಿ. ಅವ್ರು ವಿದ್ವಾಂಸರು ಭಾಷಣಗಳು ಹೆಂಗಿದ್ವು ಅಂದ್ರೆ ಅವು ಮ್ಯಾಲೆ ಹೋಗ್ತಿದ್ವು, ಅವ್ರ ಒಳಗೆ ಹೋಗಲೇ ಇಲ್ಲ. ಅವ ಅನೂರು ಅಂತ ತಿಳ್ಕೊಂಡು ಅವನು ಜನಪದ ವಿದ್ವಾಂಸ. ಆಮೇಲೆ ನಮ್ಮ ರಹಿಮತ್ತ ಅವ ಏನು ಮಾತಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮ ನಂಗ್ಲಿ ಚಂದ್ರಶೇಖರ್ ನಂಗ್ಲಿ 1 ತಾಸು ಮಾತಾಡಿದ್ರು, ಅವ್ರು 3 ತಾಸು ಮಾತಾಡಿದರು. ನಾನು ಸಮ್ಮೇಳನ ಅಧ್ಯಕ್ಷ ಮಾಡಿದ್ನಲ್ಲ, ಒಬ್ಬ ಹುಡುಗ ಕ್ವಶನ್ ಕೇಳಿದ, ಜಾಗತೀಕರಣವೆಂದರೆ ಏನು? ನಾನು ಉತ್ತರ ಕೊಡೋಕ್ಕಂತ ಬಂದೆ. ಆ ಮುದಿಕೆ ಏನಂತ ಗೊತ್ತಾನ, ಅಪ್ಪ 3 ತಾಸು ಆಯ್ತು ಕೇಳಿ ಮತ್ತೇನು ಹಚ್ಚಿದ ಹೋಗ ಕಡೆ ಅಂತ ಅಂದ. ಹಂಗಲ್ಲವ, ಮತ್ತು ನಾನು ಅವ ಪ್ರಶ್ನೆ ಕೇಳೋಣ, ನಾನು ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಅಂತ ಅಂದ. ನಾನು ಏನು ಪ್ರಶ್ನೆ ಕೇಳ್ತಾನೆ, ಏನು ಉತ್ತರ ಹೇಳ್ತದೆ? ಮುಂಜಾನಿಂದ ಬರೀ ಜಾಗತೀಕರಣ ಜಾಗತೀಕರಣ ಜಾಗತೀಕರಣ. ಏನದ ಜಾಗತೀಕರಣ? ಉಣ್ಣೋದಲ್ಲ, ತಿನ್ನೋದಲ್ಲ, ಒಂದು ಹಾಡರ ಹಾಡಲಿಲ್ಲ, ಒಂದು ಡ್ಯಾನ್ಸರ ಮಾಡಲಿಲ್ಲ, ಒಂದು ಪದನಾರ ಹೇಳಲಿಲ್ಲ. ಏನಚ್ಚ ಕೂಡ ಅಂದ್ಲು. ಹಂಗಲ್ಲವ, ನನಗೆ ಸಮ್ಮೇಳನಾಧ್ಯಕ್ಷ ಮಾಡ್ಯಾನವ ಶೇಖರಗೌಡ ಪಾಟೀಲ, ಮತ್ತು ಸಮ್ಮೇಳನಾಧ್ಯಕ್ಷ ಮಾಡ್ಯಾನಂದ್ಮೇಲೆ ಮತ್ತು ಅದು ಹೇಳಬೇಕಲ್ಲ ಅಂತ ಅಂದ. ನೋಡಪ್ಪ, ನಮಗೆ ಟೈಮ್ ಆಗ್ಯದ, ಮುಂಜಾನಿಂದ ಕುಂತ್ಕೊಂಡು ಸಾಕಾಗೋಗ್ಯದ, ಹೇಳೋದಿದ್ರೆ 1 ಸೆಕೆಂಡ್ನಾಗ ಹೇಳಂದ್ಲು. ಅಲ್ಲ 3 ತಾಸು ಹೇಳ್ಯಾರ ಅವರು, ನಿನಗೆ ಅದು ತಿಳಿದಿಲ್ಲ, ನಾನು 1 ಸೆಕೆಂಡ್ನಾಗ ಹೆಂಗೆ ಹೇಳಿ ಅಂದ್ಲು. ಮುಂದೆ ನಿನಗೆ ಯಾವ ಸಮ್ಮೇಳನಾಧ್ಯಕ್ಷ ಮಾಡಿದವ? ಅವ ಶೇಖರಗೌಡ ಅಲ್ಲೇ ಕುಂತಾನ. ನಿನಗೆ ಯಾವ ಸಮ್ಮೇಳನಾಧ್ಯಕ್ಷ ಮಾಡಿದವ? ನನಗೆ ತ್ರಾಸು, ಅವನಿಗೆ ತ್ರಾಸು. ನೋಡವ್ವ, ಆಯ್ತು ಪ್ರಯತ್ನ ಮಾಡ್ತೀನಿ, ಎಲ್ಲ ದೇವ್ರ ಕೃಪಾದ. 1 ಸೆಕೆಂಡ್ ಅಂತೀಯಲ್ಲ, 1 ಸೆಕೆಂಡ್ನಾಗ ಹೇಳ್ತೀನಿ. ಹೇಳ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ದೇಶೀಕರಣ, ಯಾರ್ದಾರ ಹಾಸಿಗೆಗೆ ಹೋಗಿ ಕಾಲು ಚಾಚು ಜಾಗತೀಕರಣ. ಬಪ್ಪರೆ ಮಗನ ಅದನ್ನೇ ಮಾತಾಡಲ್ಲ, ಬಪ್ಪರೆ ಮಗನ ಅದೇ ಮಾತಾಡಲ್ಲು. ನಮ್ಮ ಜನ ಹಂಗದಾರ್ರಿ, ಅವ್ರು ದಡ್ರಲ್ಲ, ಅವರಲ್ಲಿ ಡಿಗ್ರಿ ಬೇಕಾಗಿಲ್ಲ. ಇವೆಲ್ಲ ನಾವು ಮಾಡ್ಕೊಂಡಿದ್ದು ರೀ, ಡಿಗ್ರಿ. ನಾನು ಮೊನ್ನೆ ಬಸ್ನಾಗ, ನಾನು ಯಾವಾಗಲೂ ಬಸ್ನಾಗ ಹೋಗ್ಕೊಂಡ್ರಿ, ಕಾರ್ ತೊಗೊಂಡಿದ್ದು ಕಾರು ಬ್ಯಾಡ ಅಂತ ಬಿಟ್ಟೆ. ಯಾಕಂದ್ರೆ ನಮ್ಮ ರೈತರು ಎಲ್ಲಿವರೆಗೂ ಕಾರ್ ಹತ್ತಂಗಿಲ್ಲ, ನಾನು ಅಲ್ಲಿವರೆಗೆ ಕಾರ್ ಹತ್ತಬಾರ್ದು ಅಂತ ಬಂದಿದ್ದೀನಿ. ಭಾಳ ಮಂದಿ ಯಾಕೆ ಕಾರ್ ಹತ್ತಂಗಿಲ್ಲ ಅಂದ್ರೆ ಇವನ ಹತ್ರ ರೊಕ್ಕಿಲ್ಲ ಅಂತಾವ. ಇವನ ಹತ್ರ ಕಾರ್ ಇಲ್ಲ, ಅದಕ್ಕೆ 2,80,000 ಪಗಾರ ಇತ್ತು ನಂದು ಪ್ರೊಫೆಸರ್ ಇದ್ದಾಗ. ಇವತ್ತಿಗೂ ನಾನು ಒಂದು ಮನೆ ಇಲ್ಲ, ನನಗೆ ಮಕ್ಕಳ ಮನೆಯಾಗ ಹೋಗಿದ್ದೀನಿ, ಒಂದು ಕಾರ್ ಇಲ್ಲ. ಸಿಟಿ ಬಸ್ ಹಿಂದೆ ಹತ್ತೀನಿ, ಮುಂದೆ ಇಳಿತೀನಿ. 20 ಲಕ್ಷದ ಬಸ್ ಅದು, ಇದು 4 ಲಕ್ಷದ ಕಾರು. ಹಿಂದೆ ಹತ್ತಿ ಮುಂದೆ ಹಿಡಿದ್ರೆ ಪೆಟ್ರೋಲ್ ಚಿಂತಿಲ್ಲ, ಡ್ರೈವರ್ನ ಚಿಂತಿಲ್ಲ, ಕಂಡಕ್ಟರ್ ಚಿಂತಿಲ್ಲ, ಕೆಟ್ಟದ್ದು ಚಿಂತಿಲ್ಲ, ಆಕ್ಸಿಡೆಂಟ್ ಚಿಂತಿಲ್ಲ. ಹಿಂದೆ ಹತ್ತಿ ಮುಂದೆ ಎತ್ಕೊಂಡು ನಿದ್ದೆ ಹೊಡ್ಕೋತು. ಬಂಧುಗಳೇ, ಈ ಮಾತುಗಳನ್ನು ಯಾಕೆ ಹೇಳ್ತೀನಂದ್ರೆ, ಆಧ್ಯಾತ್ಮ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಾಗ ಸಿಕ್ಕಾಗ ಅದು ಅನುಭವ ಆಗ್ತದ. ಅನುಭವ ಅನ್ನೋದು ಮ್ಯಾಲಿಂದ ಬಿದ್ದಿಲ್ಲ, ಅನುಭವ ಅನ್ನೋದು ಕೆಳಗಿಲಿಂದ ಹೊಯ್ತದ. ಅದಕ್ಕೆ ಬಸವಣ್ಣ ಹೇಳ್ತಾನ, ಕೈ ಕೆಸರಾದರೆ ಬಾಯಿ ಮೊಸರು. ಸರ್ವಜ್ಞನ ಅನ್ನ ಹೇಳ್ತಾನ, ಕೀಳಿಂಗಲ್ಲದೆ ಹೆಯನ್ನು ಕರೆಯೋದು. ನೀನು ಹೋಗಿ ಅಪ್ಪವ್ರಲ್ಲಿ 14 ಆಕಳ ಕಟ್ಟ್ಯಾರ, ಅದಕ್ಕೆ ಹೆಸರನ್ನೇ ಹೋಗಿ ಅದ್ರ ಕೆಳಗೆ ದಗ್ಗಿ ಹಿಂಗೆ ಹಿಡಿದ್ರೆ ಹಾಲು ಬರ್ತವೆ. ಮ್ಯಾಲ ಕುಂತು ಬಾ ಅಂದ್ರೆ ಎಲ್ಲಿಂದ ಬರ್ತವೆ? ಎಷ್ಟು ಸುಂದರವಾಗಿ ಹೇಳ್ಯಾರ. ಆ ಹಿನ್ನೆಲೆಯಲ್ಲಿ
ಪೂಜ್ಯ ಹಾರ್ಕೋಡ್ ಶ್ರೀಗಳು ಇವತ್ತು ಇಷ್ಟೊಂದು ನನ್ನ ಮೇಲೆ, ನನ್ನ ಮಿಸಸ್ ಮೇಲೆ, ನಮ್ಮ ಸಮಾಜದ ಮೇಲೆ ಗೌರವ ಇಟ್ಟು ನಾನು ಯಾವಾಗ ಬರ್ಬೇಕಾಗಿತ್ತು ಈ ಮಠಕ್ಕೆ. ಗೌಸಿದ್ದಪ್ಪ ಅಂದ, ಸರ ನೀವು ಯಾವಾಗ ಬರ್ಬೇಕು ಕರೆದಿದ್ರು. ಅವರು 2-3 ಸಲ ಕರೆದಿದ್ರು. ಅವ್ರ ಅಣ್ಣವ್ರ ಮನೆಗೆ ಹೋಗ್ತಿದ್ದು ನಾನು. ಅವ್ರಿಗೂ ಗುಲ್ಬರ್ಗದೊಳಗೆ ಅವ್ರ ಮನೆ ಹಿಂದನೂ ನಮ್ಮ ಮನೆ ಇತ್ತು, ಬಾಡಿಗೆ ಮನೆ. ನಮಗೊಂದು ಗೊತ್ತಿಲ್ಲ, ಗುರಿ ಇಲ್ರಿ. ಓದ್ದೇವರಲ್ಲ, ನಮ್ಮ ಅಪ್ಪ ಓದ್ದೇವಲ್ಲ, ನಮ್ಮ ಅಜ್ಜ ಓದ್ದೇವಲ್ಲ, ನಮ್ಮ ಅವ್ವ ಓದ್ದೇವಲ್ಲ. ಯಾವ ಬಸ್ ಹತ್ತದ ಅದು ಬರ್ತದ, ಅದು ಹತ್ತಿ ಬಿಡೋದು. ಯಾಕಂದ್ರೆ ಮುಂದೆ ಬಸ್ಸ ಇಲ್ಲ, ಮುಂದೆ ಬಸ್ಸ ಇಲ್ಲ. ನಮಗೆ ಅವಕಾಶಗಳು ಇರಲಿಲ್ಲ. ಫಾರಮ್ದಾಗೆಲ್ಲ ಅವಕಾಶಗಳದಾವ, ಅವ್ರು ಚೂಸ್ ಮಾಡ್ತಾರೆ. ಇನ್ನೂ 2 ವರ್ಷ ಕುಂದಿರ್ತಾರೆ. ತಾವು ಯಾವ ಡಿಗ್ರಿ ಓದ್ಬೇಕು ಅಂತ ಓದ್ತಾರೆ. ದುಡ್ಡದ, ಅವಕಾಶ ಅದ, ಬುದ್ಧಿ ಅದ, ತಿಳಿಯದ. ನಮಗೆ ಯಾವುದೂ ಇಲ್ಲ. ಯಾವುದೂ ಇರಲಾರ್ದ ಈ ನಮನಿ ಬರ್ದಾರ ಅವರು ತತ್ವ ಪದಕಾರರು. ಅಂದ್ರೆ ಹೆಂಗಿರ್ಬೇಕು ಅವರು ಅಂತ ನನ್ನ ವಿಚಾರ. ಎಲ್ಲ ಇದ್ದು ಬರೆಯೋದು ಬೇರೆ ಸೈತಲ್ಲ, ಎಲ್ಲ ಇದ್ದು ಬರೆಯೋದು ಬೇರೆ. ಯಾವುದಿಲ್ಲ ನಮಗೆ ಇಷ್ಟು ಎತ್ತರಕ್ಕೆ ಇರೋದು. ಈಗ ನೋಡ್ರಿ, ಚನ್ನಬಸವ ಶಿವಯೋಗಿಗಳು ಅವ್ರ ಬಗ್ಗೆ 100 ಜನ ಪದ ಕಟ್ಟಿ ಹಾಡ್ತಾರಂದ್ರೆ ಅವ್ರು ಹೆಂಗಿರ್ಬೇಕು? 100 ಜನ ಒಟ್ಟು. ನಾನು 500 ಜನ ತತ್ವ ಪದಕಾರರು ಹೊರಗೆ ತಂದಿರಿ. ನಮ್ಮ ಹೈದರಾಬಾದ್ ಕರ್ನಾಟಕ ಬಿಟ್ಟು ನಾವು ಹೋಗಲ್ಲ. ಬೇರೆದವ್ರು ನಮ್ಮ ಜಿಲ್ಲದ ಬಗ್ಗೆ ಮಾಡಿರಿ, ನಮ್ಮ ಜಿಲ್ಲದ ಬಗ್ಗೆ ಮಾಡಿರಿ ಅಂದರು. ನಾವು ಹೇಳಿದ್ವಿ ಇಲ್ಲಿವರೆಗೆ ನಿಮ್ಮ ಜಿಲ್ಲಾ ಮಾಡಿ ನಮ್ಮ ಜಿಲ್ಲಾ ಹಿಂದುಳಿದ್ರಿ. ನಮ್ಮ ಬಗ್ಗೆ ಯಾರು ಬರೆಯೋರು ಇಲ್ಲ, ಓದೋರು ಇಲ್ಲ. ನಾವು ಓದೀವಿ, ನಾವು ಬರಿಬೇಕು. ಕೊಪ್ಪಳ ಜಿಲ್ಲಾ ತತ್ವ ಪದಕಾರರು ನಮ್ಮ ಪ್ರಸಾರ ಪ್ರಿಂಟ್ ಮಾಡ್ತೀವಿ, ಗುಲ್ಬರ್ಗ ಎಷ್ಟಿದು. ಯಾದಗಿರಿ ಜಿಲ್ಲಾ ತತ್ವ ಪದಕಾರರು ಕನ್ನಡ ಸಾಹಿತ್ಯ ಪರಿಷತ್ ಪ್ರಿಂಟ್ ಮಾಡ್ತೀವಿ, ಯಾದಗಿರಿ ಜಿಲ್ಲಾ. ರಾಯಚೂರು ಜಿಲ್ಲಾ ತತ್ವ ಪದಕಾರರು ರಾಯಚೂರು ಪರಿಷತ್ ಪ್ರಿಂಟ್ ಮಾಡ್ತೀವಿ. ಬೀದರ್ ಜಿಲ್ಲಾ ಬಂದ ಕೂಡಲೇ ಗೌಸಿದ್ದಪ್ಪ ಏನಂದ, ಇಲ್ಲ ಅಪ್ಪ ಅವ್ರ ಹತ್ರನ ಮಾಡ್ಸೋಣ. ಯಾಕಂದ್ರೆ ಚನ್ನಬಸವ ಶಿವಯೋಗಿಗಳನ್ನು ಕುರಿತು 100 ಜನ ತತ್ವ ಪದಗಳನ್ನು ಹಾಡ್ಯಾರ. ಅಲ್ಲಿಂದ ಮಾಡಿಸಿದ್ರು ಸೂಕ್ತ. ನಮ್ಮ ಗುರು ಹೇಳಿದವ, ನಮ್ಮ ಗುರು ಹೇಳಿದ ಕೂಡ ನಾನು ಆಯ್ತು ನಡಿಯಪ್ಪ ಗುರುವೇ ಅಂದೆ. ಇವತ್ತು ನೋಡ್ತೀನಿ ಇಂಥ ಒಂದು ಸಂತೋಷ. ಅಪ್ಪವರು ನನ್ನ ಸೇವೆಯನ್ನು ಗುರುತಿಸಿ ಒಂದು ಪ್ಯಾಕೆಟ್ ಕೊಟ್ಟರು. ನೀವು ನೋಡಿದ್ರೇನು? ಸನ್ಮಾನ ಮಾಡಿ ಒಂದು ಕೊಡಲಿಲ್ಲ ನನ್ನ ಕವರ್ನಾಗ. ಅದ್ರಾಗ 500, 1000 ಇಲ್ಲ, 50,000 ರೂಪಾಯಿ ಅದಾವ. ಇದು ನನ್ನ ಕರ್ತವ್ಯ ಹೇಳಬೇಕಾದದ್ದು. ಮುಚ್ಚಿಕೊಟ್ರು ಅವರು. 50,000 ರೂಪಾಯಿಗಳನ್ನು ಹಿಂಗೆ ಮುಚ್ಚಿಕೊಡ್ತಾರೆ. ತವ್ರ ಮನೆಗೆ ಹೋದ್ರೆ ತಾಯಿ ಹಿಂಗೆ ಮುಚ್ಚಿಕೊಡ್ತಾವ. ಕುಲ್ಲ ಮಾಡಲ್ಲ, ನೀನು ಕೊಟ್ಟಿ ನೋಡಿ ಮಗಳನ್ನಲ್ಲ. ಆ ತಾಯಿ ಹೃದಯ ಈ ಸ್ವಾಮಿ. ನನ್ನ ಜೀವನದೊಳಗೆ 50,000 ರೂಪಾಯಿ ನಾನು ಫಂಕ್ಷನ್ಗೆ ಹೋದಾಗ ತೊಗೊಂಡು ನನಗೆ ಗೊತ್ತೇ ಇಲ್ಲ. ನನಗೆ ನಾವು ದುಡ್ಡೇ ತೊಗೊಳಂಗಿಲ್ಲ. TAD ನಾವು ತೊಗೊಳೋದೇ ಇಲ್ಲ. ಕೆಲವು ಮಂದಿ TAD ಸಾಹಿತಿಗಳಿರ್ತಾರೆ. ನೀವು ಅವ್ರ ಹತ್ರ ಹೋಗ್ರಿ, ಮೊದಲು 10,000 ರೂಪಾಯಿ ಕೊಟ್ಟು ಬುಕ್ ಮಾಡ್ರಿ ಅಂತಾರೆ. ಅವ್ರು ಕಾರ್ ಕೊಡಬೇಕು, ಅವ್ರಿಗೆಲ್ಲ ಇನ್ನೂ ಮಾಡ್ಬೇಕು, ಅವಾಗ ಬರ್ತಾರೆ ಅವರು. ನಾವು ಕರೆದ್ರೆ ಬಸ್ ಹಚ್ಕೊಂಡು ಹೋಗ್ಬಿಡ್ತೀವಿ ನಾವು. ಅಂದರೆ ಈ ಸಾಮಾನ್ಯರ ಬಳಿ ಭಾಳಷ್ಟು ಜ್ಞಾನದ ನನ್ನ ಒಪಿನಿಯನ್ನು. ಇವತ್ತು ನೋಡ್ರಿ, ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಗಳು ಇಲ್ಲಿ ಬರ್ತಾರ ಅಂದರೆ, ಅವ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನೀವೆಲ್ಲ ಹಾರ್ಕೋಡ್ ಜನ. ಇಂಥ ಸ್ವಾಮೀಜಿಯವರ ಆಶೀರ್ವಾದ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಬಂಧುಗಳೇ, ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗಂಗಿಲ್ಲ. ನನಗೇನು ಅನಿಸ್ತು ಒಂದು 4 ಮಾತುಗಳನ್ನು ಹೇಳಿದೆ. ಯಾಕಂದ್ರೆ ಅದನ್ನು ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಇವೆರಡು ಪುಸ್ತಕ ಬಿಡುಗಡೆ ಪ್ರಿಂಟ್ ಮಾಡ್ಯಾರ. ಅವರೇ ಪ್ರಕಾಶನ ಮಾಡ್ಯಾರ ಮತ್ತು ಅವರೇ ಮಾತಾಡ್ಯಾರ. ಹೀಗಾಗಿ ನಂದೇನೂ ಇಲ್ಲ, ಎಲ್ಲ ಅವ್ರದ್ದೇ ಅಂತ ನಾನು ಹೇಳ್ದೆ. ಸುಮ್ಮನೆ ಅಪ್ಪ ನಾನು ಹೋಗ್ತಿದ್ದೆ. ಈಗ ನಮ್ಮ ಮಿಸಸ್ ಹೇಳ್ತಾರೆ, ಆಗಲ್ಲ ಏನು ತತ್ವದ ಬಗ್ಗೆ ಬರೀತೀರಿ, ಬೇರೆದ ಬಗ್ಗೆ ಬರೆಯೋಕ್ಕೆ ಬರಲ್ಲ. ತಿರ್ಗಾಮರ ಕೊಪ್ಪಳ ಜಿಲ್ಲಾ, ರಾಯಚೂರು ಜಿಲ್ಲಾ, ಬೀದರ್ ಜಿಲ್ಲಾ ಬರೀ
ನಾನು ಹೇಳಿದೆ ಹಗಲಲ್ಲ ಯಾಕೆ ಊಟ ಮಾಡ್ಬೇಕು ರೊಟ್ಟಿನ ಯಾಕೆ ಹಗಲಲ್ಲ ಉಣ್ಬೇಕು? ಇದು ಹಗಲಲ್ಲ, ತಾಸಿಗೆ ತಾಸು ಉಣ್ಬೇಕಿದ್ರು ಅಂಥ ಪ್ರಸಾದ ಅದ ಇದ್ರೊಳಗೆ. ತಾಸಿಗೆ ತಾಸು ಉಂಡ್ರೂ ಬೇಸರ ಆಗಲ್ಲ. ಮೊಟ್ಟ ಮೊದಲನೆಯ ವಚನಕಾರ ಯಾರು? ಜೇಡ್ರದಾಸಿಮಯ್ಯ. ಜೇಡ್ರದಾಸಿಮಯ್ಯ ಯಾವ ಊರವ? ಮುದ್ನೂರು ಯಾವ ಜಿಲ್ಲಾ? ಸುರಪುರ ತಾಲೂಕು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಇಡೀ ವಚನಕಾರರಲ್ಲಿ ಆದ್ಯ ವಚನಕಾರ ಅಂದ್ರೆ ಜೇಡ್ರದಾಸಿಮಯ್ಯ. ಜೇಡ್ರದಾಸಿಮಯ್ಯ ಯಾರು? ನೇಕಾರ ಮನೆ ತಂದವ. ಆ ವಚನಗಳನ್ನೆಲ್ಲ ಕೂಡಿಸಿ ಸಂಗ್ರಹಿಸಿ ಪ್ರಿಂಟ್ ಮಾಡಿದವ ಯಾರು? ಮತ್ತೊಬ್ಬ ನೇಕಾರ. ಯಾರವರು? ಫಗು ಹಳಕಟ್ಟಿ ಒಬ್ಬ ನೇಕಾರ. ಆದ್ಯ ವಚನಕಾರ ದಾಸಿಮಯ್ಯ ಒಬ್ಬ ನೇಕಾರ. ಆಧುನಿಕ ಆದ್ಯ ವಚನಕಾರ ಯಾರು? ದೇವದುರ್ಗದ ಆದಿಯಾಮಾತ್ಯಪ್ಪ. ರಾಯಚೂರು ಜಿಲ್ಲೆ ಅತ್ಯಂತ ಹಿಂದುಳಿದ ದೇವದುರ್ಗ ತಾಲೂಕಿನ ಆದಿಯಾಮಾತ್ಯಪ್ಪ. ದೇವದುರ್ಗಾಧೀಶನ ವಚನಗಳು 1910ರಲ್ಲಿ ಪ್ರಿಂಟ್ ಆಗ್ಯದದು. ಆತ ಯಾರು? ನೇಕಾರ. ಆದ್ಯ ವಚನಕಾರ ದಾಸಿಮಯ್ಯ ನೇಕಾರ. ಅವುಗಳನ್ನು ಸಂಗ್ರಹಿಸಿ ಮಾಡಿದವ ಹಳಕಟ್ಟಿ ನೇಕಾರ. ಆಧುನಿಕ ಆದ್ಯ ವಚನಕಾರ ದೇವದುರ್ಗಾಧೀಶ ನೇಕಾರ. ನೋಡ್ರಿ, ನೇಕಾರ ಸಮಾಜದವ್ರನ್ನ ನಾವು ಎಲ್ಲಿಟ್ಟಿವಿ? ಎಷ್ಟು ಕೊಡುಗೆ ಕೊಟ್ಟಾರ ಅವರು. ಇಲ್ಲಿ ಬೇರೆ 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 ಸಮಾಜದವ್ರು ಬಂದು ಕೊಟ್ಟಾರ್ರಿ. ಬರೀ ಒಬ್ಬರ ಇಲ್ಲಿ 99 ಜಾತಿಗಳದಾವ ವೀರಶೈವ ಲಿಂಗಾಯತರಲ್ಲಿ. ಇಂಥ ವೈವಿಧ್ಯತೆ ಒಬ್ಬ ಸಾಮಾನ್ಯ ಮನುಷ್ಯ ಅನುಭವದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸಾಮಾನ್ಯ ಅಲ್ಲದು. ಹತ್ತಿಯ ಹೊಲದಾಗ ಎತ್ತು ಸತ್ತದ ತಂದು ನೋಡ್ರಿ. ಯರ್ಮಾರಪ್ಪ ಅಂತ ಅವ 2ನೇ ಕ್ಲಾಸ್ ಹೋದ. ಚಪ್ಪಲಿ ಹೊಲಿತಿದ್ದ ಸಾತ್ ಕಚೇರಿ ಎದುರುಗಡೆ. ಸಾತ್ ಕಚೇರಿ ಎಲ್ಲದು ಗೊತ್ತವ? ರಾಯಚೂರು ಜಿಲ್ಲೆ ಎದುರುಗಡೆ ಇರೋದು ಸಾತ್ ಕಚೇರಿ. ಅದು ಆ ಸಾತ್ ಕಚೇರಿ ರಾಯಚೂರು ಜಿಲ್ಲಾ DC ಆಫೀಸಿನ ಎದುರುಗಡೆ ಚಪ್ಪಲಿ ಹೊಲಿತಿದ್ದೆ ಯರಮಾರಪ್ಪ ಅಂತ. ನನಗೆ ರಾಯಚೂರಿಗೆ ಟ್ರಾನ್ಸ್ಫರ್ ಆಯ್ತು. ನನಗೆ ಮುಂಜಾನೆಯಿಂದ ಸಾಯಂಕಾಲವ್ರಿಗೆ ಬರೀ ಇದೆ. ಅವ್ರು ಕೂಡ ಅಡ್ಡಾಡೋದು, ತತ್ವಪದ ಹುಡುಕೋದು, ಸಂಗ್ರಹ ಮಾಡೋದು. ಅವು ಬರ್ದ ನನಗೆ ಗೊತ್ತಾಯ್ತು. ಅವ್ನು ಗುಡಿಸಲಿಕ್ಕೆ ಹೋದೆ. ಬಡವರು ಹರಿಜನ ಸಮಾಜಕ್ಕೆ ಸರಿ. ಒಂದು ತತ್ವಪದ ನೋಡಿದೆ, ಹೇಳಿದೆ, ಬರ್ಕೊಂಡೆ. ಹತ್ತಿಯ ಹೊಲದಾಗ ಎತ್ತು ಸತ್ತದ ಒಂದು. ಸತ್ತ ಎತ್ತನ ತಂದು ಚರ್ಮವ ಹದ ಮಾಡಿ ನೋಡ್ರಿ ಹೆಂಗೆ ಬರಿತಾನ. ಬೇರೆ ಯಾವುದೋ ಇಟ್ಕೊಂಡು ಬರೆಯಲ್ಲವ. ತಂದೇನು ಉದ್ಯೋಗ ಅದ, ತಂದೇನು ವೃತ್ತಿ ಅದ. ಆ ವೃತ್ತಿನ ಪ್ರತಿಮೆ ಮಾಡ್ತಾನ. ಇವು ನಮ್ಮ ವಿದ್ವಾಂಸರಿಗೆ ಪ್ರತಿಮೆ ಕೊಟ್ರೆ ಅವನು ಉದ್ದಿಮೆ ಮಾಡ್ತಾವ. ವೃತ್ತಿನ ಪ್ರತಿಮೆ ಮಾಡ್ತಾನ. ಪ್ರತಿಮೆಯನ್ನು ಹೆಂಗೆ ರೂಪಿಸ್ತಾನ? ಒಬ್ಬ ಯರಮಾರಪ್ಪ ಚಪ್ಪಲಿ ಹೊಲಿಯವ. ಅಷ್ಟೊಂದು ಅನುಭವದ ಎತ್ತರಕ್ಕೆ ಬೆಳಿತಾನೆ. ಇನ್ನೊಬ್ಬ ಎಲ್ಲರೂ ಧ್ಯಾನದಿಂದ ಶಿವ ಧ್ಯಾನವ ಮಾಡಿರಯ್ಯ ಅಂತ ಭಾಳ ಮಂದಿ ಹೇಳ್ತಾರೆ. ಹೌದಾ? ಈಗ ಭಜನೆ ಮಾಡಿದ್ರಲ್ಲ, ಧ್ಯಾನದಿಂದ ಶಿವ ಧ್ಯಾನವ ಮಾಡಣ್ಣ. ಅಣ್ಣ ನೀನು ಧ್ಯಾನದಿಂದ ಶಿವ ಧ್ಯಾನವ ಮಾಡಣ್ಣ ಅಂತ ಹಾಡ್ತಾರೆ. ಇನ್ನೊಬ್ಬ ಅರವಲಿ ಬಿಸಿಲಿ ಅಂತ. ಅರವಲಿ ಅಂದ್ರೆ ಗುರು. ಮುಸ್ಲಿಮ್ರೊಳಗೆ ಅರವಲಿ ಗುರು ಅಂತಾರೆ. ಉಸ್ತಾದ್ ಅಂತಾರೆ. ಉಸ್ತಾದ್ ಗುರು ಅಂತ. ಬಿಸಿಲಿ ಅವನ ಹೆಸರು ಬಿಸಿಲಿ. ಏನೂ ಓದಿಲ್ಲ. ಅವ ಬರೀತಾನೆ, ಧ್ಯಾನದಿಂದ ಶಿವ ಧ್ಯಾನವ ಮಾಡಿರಣ್ಣ ಅನ್ನೋದು ಒಂದು ಮಾತಪ್ಪ. ನೀನು ನಿಜವಾಗಿಯೂ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಸಾಮ ಬಿಸಿಲಿ. ಎಲ್ಲಿ ವೀರಶೈವ, ಎಲ್ಲಿ ಲಿಂಗಾಯತ, ಎಲ್ಲಿ ಸಾಮ, ಎಲ್ಲಿ ಅನುಭವ, ಎಲ್ಲಿ ಅಧ್ಯಾತ್ಮ. ಆ ಹಾಡು ಕೇಳಿ ನಾನು ಹುಚ್ಚಿಡ್ದು ಬಿಡ್ತೀರಿ.
ಒಬ್ಬ ಇನ್ನೊಬ್ಬ ಹನುಮಂತಪ್ಪ ಅಂತ ಮುಂಜಾನೆ ಬಂದ್ಬಿಡ್ತಿದ್ದವ, ಬರೇ ಮೈನೆ ಇರ್ತಿದ್ದವ, ಬಂದು ಕಟ ಬಾಗಿಲ ಬಿಡ್ತಿದ್ದ. ನಮ್ಮ ಮಿಸಸ್ ಅವ್ರದ್ದು ಏನು ಕಲೆ ಬಿದ್ದಿರಿ, ಹೋಗಿ ಅವ್ರು ಏನು ತಪ್ಪದ ಅಂತ ಬೆನ್ನು ಹತ್ತಿರಿ ಅವಕ್ಕ ಅಂತ ಬೈತಿದ್ಲು. ಅವ್ ಕರ್ಕೊಂಡು ಹೋಗ್ತಿದ್ದ, ಸಂಧಿ ಮನೆ ಕರ್ಕೊಂಡು ಹೋಗ್ತಿದ್ದ. ಸಂಧಿ ಕುಡಿದ ಮೇಲೆ ಅವ ಹಾಡೋದು ಬೈಲಾಕತ್ತಿರಿ ಅಂತಂತ ಕೊಡು. ಪ್ರೊಫೆಸರ್ ಇದ್ದೀರಿ ನೀವು, ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದೀರಿ, ಹೋಗ್ತಾರನ್ರಿ ಅವ್ರು ಕೂಡ. ಅವ ಯಾವ ಹನುಮಂತಪ್ಪ ಅವ ಅಂದ, ನೀ ಸಂಧಿ ಕುಡಿಲಿಲ್ಲ ಅಂದ್ರೆ ನಾ ಹಾಡಲ್ಲ ಅಂದವ. ನನ್ನ ಸಮಾನ ಯಾರು ಬರ್ತಾರೋ ಅವ್ರಿಗೆ ಹೇಳ್ತೀನಿ ನನ್ನ ವಿದ್ಯೆ ಅಂದವ. ಏನು ಹಾಡ್ತಾನೆ, ಬರೀ ಮೈರಿ. ಒಬ್ಬ ದಲಿತರು ಹನುಮಂತಪ್ಪ, ಇವತ್ತು ನೆನೆಸ್ ನಾವು ಸತ್ತೋಗಿರ್ಬೇಕು, ನನಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ನನಗೆ ವರ್ಗ ಮಾಡಿದ್ರೆ ಅಲ್ಲೆಲ್ಲ ಇದೇ ಕೆಲಸ ಮಾಡಿ ನೋಡ್ರಿ ಅಲ್ಲಮ ಪ್ರಭು ಬಸವಣ್ಣನ ಬಗ್ಗೆ. ಸಿರಿಯಾಳ ಚೆಂಗಳಿಯರ ಹಾಗೆ ಶಿಶುವಧೆ ಮಾಡಿದವನಲ್ಲ. ನಮ್ಮ ಬಸವಣ್ಣ ಎಂಥವದನಪ್ಪ ಅಂತ ಕೇಳಿದ್ರೆ ಯಾರು ಹೇಳ್ತಾರ? ಅಲ್ಲಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷ ಗುರು ಆತ ಹೇಳ್ತಾನ. ಬಸವಣ್ಣ ಹೆಂಗದನ ಅಂತಂದ್ರೆ ನಾವೇನು ಹೇಳ್ತೀವಿ, ಮುಗಿಲಾಚ ಈಗಾಚ ಆಚ ಈ ಆಚ ಅಂತ ಹೇಳ್ತೀವಿ. ಸಿರಿಯಾಳ ಚೆಂಗಳಿಯರ ಹಾಗೆ ಶಿಶುವಧೆಯ ಮಾಡಿದವನಲ್ಲ. ನಂಬಿ ಬಲ್ಲಾಳರ ಹಾಗೆ ಕಾಮುಕತನವ ಮಾಡಿದವನಲ್ಲ. ಬೊಮ್ಮಣ್ಣ ಕಣ್ಣಪ್ಪರ ಹಾಗೆ ಜೀವಹಿಂಸೆಯ ಮಾಡಿದವನಲ್ಲ. ಗುಹೇಶ್ವರ ನಮ್ಮ ಶರಣರಿಗಿಕ್ಕಿದ ಸೊಡರು ಕೂಡಲ ಸಂಗನ ಬಸವಣ್ಣ. ಏನಂತ ಹೇಳ್ತಾನವ? 63 ಪುರಾತನರಿದ್ದರು ತಮಿಳುನಾಡಿನಲ್ಲಿ. ಇವರು 12ನೇ ಶತಮಾನಕ್ಕೆ ಬಂದರು ಶರಣರು. ಎಲ್ಲರೂ 63 ಪುರಾತನರು ನೆನೆಸಿನ ಅವ್ರು ಮುಂದೆ ಹೋಗೋರು. ಈಗ ನಾವು ಹೆಂಗೆ ಚನ್ನ ಬಸವ ಶಿವಗಳನ್ನ ನೆನೆಸಿದ ಮೇಲೆ ಚನ್ನವೀರ ಶಿವಗಳನ್ನ ನೆನೆಸ್ತೀವಿ, ಪರಂಪರೆ ಅದು. ಈ ಒಂದು ಶರಣ ಸಂಸ್ಕೃತಿಯನ್ನು ಕಲಿಸಿರ್ತಕ್ಕಂಥವುಗಳು, ದಾಸೋಹ ಪರಂಪರೆಯನ್ನು ಮಾಡಿರ್ತಕ್ಕಂಥವುಗಳು ನಮ್ಮ ಮಠಗಳು. ಆ ಮಠಗಳು ವಿಶ್ವವಿದ್ಯಾಲಯಕ್ಕಿಂತಲೂ ಇವತ್ತು ದೊಡ್ಡ ಸಂಸ್ಕಾರ ಕೊಟ್ಟವು ಕರ್ನಾಟಕದಾಗ. ಇವತ್ತು ಕರ್ನಾಟಕದ ಜನ ಕವಿರಾಜ ಮಾರ್ಗಕಾರ ಕುರಿತೋದದು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಏನು ಹೇಳಿದ್ನಲ್ಲ, ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮಠಗಳು, ನಮ್ಮ ದಾಸೋಹ ಕೇಂದ್ರಗಳು. ಅವುಗಳ ಮೂಲಕ ನಾವು ಬೆಳಿಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ. ಸಬರದ್ ಸರ್ ಅವರ ಮಾತುಗಳು ಕೇಳದೆ ಒಂದು ಸೊಗಸು. ಭಾಳ ದೊಡ್ಡ ವಿದ್ವಾಂಸರಾದ ಸಹಿತ ಜಾನಪದ ಶೈಲಿಯಲ್ಲಿ ನಮ್ಮೆಲ್ಲರಿಗೆ ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಮಾತುಗಳು ನೋಡ್ತಾರೆ. ಅವರಿಗೆ ಅನಂತ ಕೃತಜ್ಞತೆಗಳು. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.